ಅಂತ ಒಲವು ತೋರಿಸ್ದಂಗ್ ಕಾಣ್ತಾ ಇದೆಯಂತೆ. ಆದ್ರೆ ಕುಮಾರಸ್ವಾಮಿ ಅವರ ತಲೆಯಲ್ಲಿ ತಮ್ಮ ಪುತ್ರನನ್ನ ಕಣಕ್ಕಿಳಿಸೋಣ ಅನ್ನೋದ್ರ ಬಗ್ಗೆ ಒಲವಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ದೇವೇಗೌಡರ ಮಂಡ್ಯ ಚದುರಂಗದಾಟದಲ್ಲಿ ಹಾಗಾದ್ರೆ ಅಭ್ಯರ್ಥಿ ಯಾರಾಗ್ತಾರೆ? ಕುಮಾರಸ್ವಾಮಿನ ಅಥವಾ ನಿಖಿಲ್ ಕುಮಾರಸ್ವಾಮಿನ ಅಥವಾ ಬೇರೆಯವರ? ನಿನ್ನೆ ಡೆಲ್ಲಿಯಲ್ಲಿ ಅಮಿತ್ ಶಾ ಅವ್ರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಚರ್ಚೆ ಆಗಿದೆಯಂತೆ. ಆದ್ರೆ ಮಂಡ್ಯ ವಿಚಾರದಲ್ಲಿ ದೇವೇಗೌಡರ ನಿರ್ಧಾರವೇ ಅಂತಿಮ. ಮಗ ನಿಂತ್ಕೊಳ್ಳಿ ಅಂತಾರ, ಮೊಮ್ಮಗ ನಿಂತ್ಕೊಳ್ಳಿ ಅಂತಾರ, ಅಥವಾ ಪಕ್ಷದ ಬೇರೆಯವರು ನಿಂತ್ಕೊಳ್ಳಿ ಅಂತಾರ? ಮಾರ್ಚ್ 25ರ ಘೋಷಣೆ ರೇಸ್ನಲ್ಲಿ ಹೆಸರು ಯಾರದ್ದಿರುತ್ತೆ? ಅಪ್ಪನದ್ದೋ ಮಗನದ್ದೋ ಅನ್ನುವಂಥದ್ದು ಸದ್ಯದ ಕುತೂಹಲ ಮೂಡಿಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು, ನಾನಂತೂ ನಿಂತ್ಕೊಳ್ಳಲ್ಲ, ಇದರಿಂದ ದೂರ ಇರ್ತೀನಿ ಅಂತ. ಬಟ್ ಚುನಾವಣೆಯಲ್ಲಿ ಅಥವಾ ರಾಜಕೀಯದಲ್ಲಿ ಯಾವ ಮಾತು ಕೂಡ ಶಾಶ್ವತ ಅಲ್ಲ. ಇವತ್ತು ಹೀಗಿದ್ದು ನಾಳೆ ಉಲ್ಟಾ ಹೊಡಿಬಹುದು, ಹೇಳಕ್ಕಾಗಲ್ಲ. ಬಟ್ ನೋಡೋಣ ಏನಾಗುತ್ತೆ. 3 ಸೀಟ್ ನಾವು ಕೇಳಿದ್ದೇವೆ, 3 ಸೀಟ್ ತಗೋತೀವಿ ಅಷ್ಟೇ. ಸಿದ್ಧತೆ ರೆಡಿಯಾಗೇ ಇದೀವಲ್ಲ. ಈಗಾಗಲೇ 2 ತಿಂಗಳಿಂದ ಚುನಾವಣೆ ಬರೋದು ಎಲ್ಲರಿಗೂ ನಿರೀಕ್ಷೆ ಇದ್ದಿದ್ದೆ. ದಿನಾಂಕ ಘೋಷಣೆ ಆಗಿದೆ, ಎಲ್ಲ ತಯಾರಾಗಬೇಕು. ಅಫಿಷಿಯಲಿ ಪ್ರೊಸೆಸ್ ಶುರುವಾಗುತ್ತೆ. ಅದೆಲ್ಲ 25 ಆದ್ಮೇಲೆ ಹೇಳ್ತೀನಿ. 25 ಹೇಳ್ತೀನಿ. ನನಗೆ ಆರೋಗ್ಯದ ಸಮಸ್ಯೆ ಏನಿದೆ, ಆಸ್ಪತ್ರೆ ಚಿಕಿತ್ಸೆ ಆದ ನಂತರ ಹೇಳ್ತೀನಿ. ಇದು ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ನಾವು 3 ಕ್ಷೇತ್ರಗಳನ್ನ ಕೇಳಿದ್ವಿ, ಅಷ್ಟನ್ನೇ ತಗೊಳ್ತೀವಿ ಅಂತ. ಅದರಲ್ಲಿ ಚಿಕ್ಕಬಳ್ಳಾಪುರನ ಅಥವಾ ಕೋಲಾರನ ಅನ್ನುವಂಥದ್ದು ಒಂದು ಕುತೂಹಲ ಮೂಡಿಸ್ತದೆ. ಮಗದೊಂದ್ ಕಡೆ ಮಂಡ್ಯ ಹಾಸನ ಅಂತೂ JDSಗೆ ಕಟ್ಟಿಟ್ಟ ಬುತ್ತಿ ಅಂತ ಈಗಾಗಲೇ ಮೈತ್ರಿ ವಲಯದಲ್ಲಿ ಕೇಳಿ ಬರ್ತಾ ಇರೋ ಮಾತು. ಆದ್ರೆ ಪ್ರಮುಖವಾಗಿ ಪ್ರಶ್ನೆ, ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡುವಂತಹ ಅಭ್ಯರ್ಥಿ ಯಾರು? ಅದಕ್ಕೂ ಕೂಡ ಬಿಜೆಪಿ ಮೂಗ್ ತೂರ್ಸುತ್ತಾ? ನೀವು 3 ತಗೊಳ್ಳಿ ಪರವಾಗಿಲ್ಲ, ಬಟ್ ಮಂಡ್ಯದಲ್ಲಿ ನಾವು ಹೇಳ್ದವ್ರನ್ನ ಹಾಕಿ ನೀವೇ ನಿಂತ್ಕೊಳ್ಳಿ ಅಂತ ಹೇಳುತ್ತಾ, ಅಥವಾ ಅವರ ನಿರ್ಧಾರಕ್ಕೆ ಬಿಡುತ್ತಾ? ಕುಮಾರಸ್ವಾಮಿ ಅವರ ಮನಸ್ಸಲ್ಲಿರುವಂತದ್ದು ತಾವು ನಿಂತ್ಕೊಳ್ಳೋಕ್ಕಿಂತ ಮಗನನ್ನ ಬೆಳೆಸಬೇಕು ಅಂತ. ಅದೇ ಮಂಡ್ಯದ ನೆಲದಲ್ಲಿ ನಿಂತು ಸೋತಿದ್ರು ನಿಖಿಲ್, ಅದೇ ಮಣ್ಣಲ್ಲಿ ಈಗ ಗೆಲ್ಲಿಸಬೇಕು ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ದೇವೇಗೌಡರ ನಿರ್ಧಾರವೇ ಅಂತಿಮ ಅಂತ ಕೂಡ ಮತ್ತೊಂದು ಮಾತು ಕೇಳಿ ಬರ್ತಾ ಇದೆ.